ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಪ್ಪ. ತುಂಬ ಸಿಂಪಲಾಗಿದೆ, ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ, ಕೊಡ್ತೀನಿ ರೆಸಿಪಿ. ಓಕೆ, ನೋಡಿ 2 ಬೌಲು ಪುರಿ ತೊಗೊಂಡಿದ್ದೀನಪ್ಪ, ಮಂಡಕ್ಕಿ ನೋಡಿಪ್ಪ, 2 ಬೌಲು. ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕಪ್ಪ. ಇದನ್ನು ಹಿಂಡ್ಬಿಟ್ಟು ತಗೊಂಬಿಡಿಯಪ್ಪ. ಹಾಗೆ ಹಾಕ್ಬಿಟ್ರೆ ಸ್ವಲ್ಪ ಪುರಿನಲ್ಲಿ ತುಂಬ ಗಲೀಜು ಬರುತ್ತಲ್ಲಪ್ಪ, ಅದರಿಂದ ಅಷ್ಟೆ. ನೋಡಿಪ್ಪ, ಪುರಿ ಕ್ಲೀನ್ ಮಾಡಿದ್ದೀರಲ್ಲ 2 ಕಪ್ಪು, ಅದಕ್ಕೆ ನೋಡಿ ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಪ್ಪ. ಇದರಲ್ಲಿ ಇದೇ ಸೇಮ್ ಬೌಲು ಅರ್ಧ ತೊಗೊಂಡಿದ್ದೀನಿ. ಇದರಲ್ಲೇ ಅರ್ಧ ನೀರು ತೊಗೊಂಡಿದ್ದೀನಪ್ಪ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೆನಿಲಿಯಪ್ಪ. ಕ್ಲೋಸ್ ಮಾಡ್ತೀನಿ, ಒಂದು 5 ನಿಮಿಷ ಆಗಲಿ ಸಾಕು. ನೋಡಿಪ್ಪ, ಒಂದು 5 ನಿಮಿಷ ಬಿಡಿ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತೀನಪ್ಪ. ಅವಲಕ್ಕಿ ನೆಂಜಿದೆಪ್ಪ ಮೊಸರಿನಲ್ಲಿ. ನೋಡಿ, ಆಲೂಗಡ್ಡೆ ಚಿಕ್ಕದು 2 ತೊಗೊಂಡಿದ್ದೀನಿ. ನೀವು ದೊಡ್ಡದಿದ್ದರೆ ಒಂದೇ ಸಾಕು ಆಲೂಗಡ್ಡೆ. ಇದನ್ನು ಗ್ರೈಂಡ್ರ್ ಮಾಡ್ಕೊಳ್ಳಿ. ನೋಡಿಪ್ಪ, ಮಂಡಕ್ಕಿ ನೆನೆಸಿದ್ದು ಹಾಲು, ಅದನ್ನೊಂದ್ಸರಿ ಪೇಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು. ನೋಡಿ, ಅಕ್ಕಿ ಹಿಟ್ಟು ಅರ್ಧ ಕಪ್ಪು, ಎಲ್ಲ ಇದರಲ್ಲೇ ನೀವು ತೊಗೊಂಡಿರೋದು. ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿಪ್ಪ, ಅರ್ಧ ಕಪ್ಪು ಮೈದಾ ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಮೈದಾ ಬೇಡ ಅಂದರೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟೆ ಇದು ಮಾಡ್ಕೋಬೋದು. ಇದನ್ನು ಅಕ್ಕಿ ಹಿಟ್ಟು ಮೈದಾ ಹಾಕಿದ್ದೀರಲ್ಲ, ಸ್ವಲ್ಪ ಗಟ್ಟಿಯಾಗುತ್ತೆ. ಇನ್ನೂ ಅರ್ಧ ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಸೇಮ್ ಇದರಲ್ಲೇ ಅರ್ಧ ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸುತ್ತು ತಿರುಗಿಸ್ಕೊಳ್ಳಿಪ್ಪ. ಈ ಥರ ನೈಸ್ ಆಗಲಿ. ಸುಮ್ಮನೆ 1-2 ಸುತ್ತು ಹಾಕಿದ್ರೆ ಸಾಕು, ನೈಸ್ ಆಗೋಗ್ಬಿಡುತ್ತೆ. ಇದನ್ನು ಬೌಲ್ಗೆ ಹಾಕೋತೀನಪ್ಪ. ಇದಕ್ಕೆಪ್ಪ ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಕರಿಬೇವು, ಜಾಸ್ತಿ ಎಲ್ಲ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂಚೂರು ಹಸಿಮೆಣಸಿನ್ಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಡಿ. ಸ್ವಲ್ಪ ಖಾರ ಬೇಕಂದರೆ ಒಂದು ಸ್ವಲ್ಪ ಈರುಳ್ಳಿ ನೋಡಿ ಹಾಕ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು. ಏನು ಬೇಕಂದರೆ ಅಜ್ವಾನ ಹಾಕೋಬೋದು. ನೋಡಿ, ಒಂದ್ಸಲ ಟೇಸ್ಟ್. ಇದಕ್ಕೆ ಉಪ್ಪು ಅಪ್ಪ, ಇದಕ್ಕೆ ತಕ್ಕಷ್ಟು ಉಪ್ಪು. ಇದೇನಾದರೂ ತೆಳು ಆದ್ರೆಪ್ಪ ಒಂದು ಸ್ವಲ್ಪ ನೀವು ಮೈದಾ ಆಗಲಿ ಅಕ್ಕಿ ಹಿಟ್ಟಾಗಲಿ ಹಾಕೋಬೋದು. ಜಾಸ್ತಿ ಇಲ್ಲಪ್ಪ, ಸ್ವಲ್ಪ ಸೋಡಾ ಹಾಕ್ತೀನಿ, ಬೇಕಿಂಗ್ ಸೋಡಾ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲದಿದ್ರೂ ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಪ್ಪ. ಮಸಾಲ ಎಲ್ಲ ಹಾಕಿರ್ತೀರಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದೇ ಸೈಜ್ ನೀಟಾಗಿ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಸ್ವಲ್ಪ ದೂರನೇ ಹಾಕ್ಕೊಳ್ಳಿಪ್ಪ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲಪ್ಪ ತುಂಬ ಸಿಂಪಲಾಗಿ ಚೆನ್ನಾಗಾಗುತ್ತೆ, ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನೋಡಿಪ್ಪ, ಬಿಡಿಯಾಗಿ ಸ್ವಲ್ಪ ದೂರ ಹಾಕ್ಕೊಂಡ್ರೆ ನೋಡಿ ಈ ಥರ ಉಬ್ಬುತ್ತೆ. ನೋಡಿ, ಒಂದಕ್ಕೊಂದಕ್ಕೆ ಜಾಯಿನ್ ಆಗಲ್ಲ. ನೋಡಿಪ್ಪ, ಈ ಥರ ನೀವು ಹತ್ತತ್ರ ಹಾಕ್ಬಿಟ್ರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆಪ್ಪ, ಸರಿ ಬರಲ್ಲ. ನೋಡಿ, ಈ ಥರ ಬರುತ್ತೆ, ಸರಿನಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಥರ ಹಾಕ್ಕೊಳ್ಳಿ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಪ್ಪ ಸ್ವಲ್ಪ ಗ್ರೀನ್ ಚಟ್ನಿ ನೀವೇನಾದರೂ ರೆಡಿ ಮಾಡಿಕೊಂಡ್ರೆ ಇದ್ದರೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ ತಿನ್ನಿ. ನೋಡಿಪ್ಪ, ಎಷ್ಟು ಒಳ್ಳೆ ಕಲರು ಮತ್ತು ಕ್ರಿಸ್ಪಿ ಹೇಗಿದೆ ಅಂತ ಈಗನೇ ಗೊತ್ತಾಗುತ್ತೆ ನೋಡಿ ನಿಮಗೆ. ಓಕೆನಾ? ನೋಡಿ
ತುಂಬ ಒಳಗಡೆ ತುಂಬ ಒಂಥರ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆಪ್ಪ ನೋಡಿ. ಓಕೆ ಅಪ್ಪ, ಎಷ್ಟು ಚೆನ್ನಾಗಿದೆ ಅಂತ. ಮೇಲ್ಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಒಂಥರ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಬರುತ್ತೆ, ಬಿಸಿ ಬಿಸಿ ಇದೆ ಇನ್ನು ನೋಡಿ. ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು, ಮಿಸ್ ಮಾಡಿದೆ, ಒಂದ್ಸರಿ ಟ್ರೈ ಮಾಡಿ. ಓಕೆನಾ? ನೋಡಿಪ್ಪ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಸರ್ವ್ ಮಾಡ್ತಾಯಿದ್ದೀನಿ. ಸ್ಪೈಸಿಯಾಗಿ ಒಂದು ಗ್ರೀನ್ ಚಟ್ನಿ ತೊಗೊಳ್ಳಿ ಇದಕ್ಕೆ, ಇಲ್ಲ ಸಾಸ್ ತೊಗೊಳ್ಳಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ನಮಗೆ ಎಲ್ಲರಿಗೆ ಸೂಟ್ ಆಗುತ್ತೆಪ್ಪ. ಇದು ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡಿ. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಓಕೆನಾಪ್ಪ? ಸಿ ಯು.